ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಲೋಯಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಹೆಸರುಬೇಳೆ ಪಾಯಸ. ಇದು ತುಂಬ ಈಸಿ ರೆಸಿಪಿಯಾಗಿರುತ್ತೆ, ಕ್ವಿಕ್ಕಾಗಿ ಮಾಡ್ಕೋಬೋದು. ನಾನು ಇಲ್ಲಿ ಮೊದಲಿಗೆ ಏನೇನು ತೊಗೊಂಡಿದ್ದೀನಿ ಅಂತ ಐಟಮ್ಸ್ ತೋರಿಸ್ತೀನಿ. ಇಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ಕಾಫಿ ಬೆಲ್ಲ ಅಥವಾ ಉಂಡೆ ಬೆಲ್ಲ ಯಾವುದಾದ್ರೂ ತೊಗೋಬೋದು. ನೆಕ್ಸ್ಟು ನಾನು ಚಿಕ್ಕ ಬೌಲಲ್ಲಿ 1/4 ಕಪ್ ಆಗೋಷ್ಟು ಶಾವಿಗೆನ ತೊಗೊಂಡಿದ್ದೀನಿ. ಹಾಗೆಯೇ ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ತೊಗೊಂಡಿದ್ದೀನಿ. ಹಾಗೆಯೇ ಕಾಯಿ ತುರಿನ ತೊಗೊಂಡಿದ್ದೀನಿ 1 ಕಪ್ ಆಗೋವಷ್ಟು. ಹಾಗೆ 4ರಿಂದ 5 ಏಲಕ್ಕಿನ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು 1/4 kg ಅಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ನೀವೇನಾದರೂ ಪಾಯಸನ ಜಾಸ್ತಿ ಮಾಡ್ತೀನಿ ಅಂತೇಳಂದರೆ ಎಲ್ಲ ಡಬಲ್ ಕ್ವಾಂಟಿಟಿಲಿ ತೊಗೊಳ್ಳಿ. ಮೊದಲಿಗೆ ನಾನು ಇಲ್ಲಿ ಹೆಸರುಬೇಳೆನ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಧೂಳಾಗಿರುತ್ತೆ ಅಂತೇಳ್ಬಿಟ್ಟು ಅಂಗಡಿಯಿಂದ ತಂದಿರೋದನ್ನು ಡೈರೆಕ್ಟ್ ಹಾಕಿದರೆ ಚೆನ್ನಾಗಲ್ಲ, ಅದು ಕೊಳೆ ಇರುತ್ತೆ. ಸೊ ಹಂಗಾಗ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಕಲರೆಲ್ಲ ಹೆಂಗೆ ಬಿಡ್ತಿದೆ ಅಂತ ಹೇಳ್ಬಿಟ್ಟು. ಸೊ 2ರಿಂದ 3 ಸಲ ನೀಟಾಗಿ ನೀವು ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಾದ ನಂತರ ನೀರೆಲ್ಲ ನೀಟಾಗಿ ಸೋಸ್ಕೊಂಡು ನೆಕ್ಸ್ಟು ಒಂದು ಕುಕ್ಕರ್ಗೆ ಈ ತೊಳೆದಿರೋಂಥ ಹೆಸರುಬೇಳೆನ ಹಾಕ್ಕೋಬೇಕು. ಹಾಕ್ಕೊಂಡಾದ ನಂತರ ಲೋ ಫ್ಲೇಮಲ್ಲೇ ನೀವು ಅದನ್ನು ಹುರ್ಕೋಬೇಕು. ಜಾಸ್ತಿ ಹೈ ಫ್ಲೇಮ್ ಕೊಟ್ಟರೆ ಏನಾಗುತ್ತೆ ಅಂದರೆ ತಳ ಸಿಗುತ್ತೆ. ಸೊ ಹಂಗಾಗ್ಬಿಟ್ಟು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಸ್ವಲ್ಪ ಹುರ್ಕೊಂಡಾದ ನಂತರ ನಾನು ಇಲ್ಲಿ ನೆಕ್ಸ್ಟು ಇನ್ನೊಂದು ಚಿಕ್ಕದು ಒಗ್ಗರಣೆ ಮಾಡೋವಂಥ ಬಾಣಲೆ ಇರುತ್ತಲ್ಲ, ಅದಕ್ಕೆ ನಾನು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸು ಶಾವಿಗೆ ಕ್ವಾಂಟಿಟಿ ಕಡಿಮೆ ಇದೆ, ಹಂಗಾಗ್ಬಿಟ್ಟು ನಾನು ಇದರಲ್ಲಿ ಹಾಕ್ಕೊಳ್ತಿದ್ದೀನಿ. ನೀವೆಲ್ಲ ಜಾಸ್ತಿ ಇದ್ದರೆ ದೊಡ್ಡ ಬಾಣಲೆಯಲ್ಲಿ ಹಾಕ್ಕೊಂಡು ಹುರ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನಾದರೂ ಹಾಕ್ಕೋಬೋದು ಅಥವಾ ಎಣ್ಣೆನಾದರೂ ಹಾಕ್ಕೋಬೋದು. ಹಾಕ್ಕೊಂಡು ಅದನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಜಾಸ್ತಿ ಹೈ ಫ್ಲೇಮ್ ಕೊಡೋದಕ್ಕೆ ಹೋಗಬೇಡಿ, ಯಾಕಂದರೆ ಅದು ಕೂಡ ಸೀದೋಗುತ್ತೆ. ಶಾವಿಗೆದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡಾದ ನಂತರ ನಾನು ಆವಾಗಲೇ ಹುರ್ಕೊಂಡಿರೋಂತಹ ಹೆಸರು ಬೇಳೆ ಒಳಗಡೆ ಇದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಇದಕ್ಕೆ ನಾನು 1/4 kg ಅಷ್ಟು ಹೆಸರು ಬೇಳೆನ ತೊಗೊಂಡಿದ್ನಲ್ಲ, ಹಾಗಾಗ್ಬಿಟ್ಟು ನಾನು 4 ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಬಿಟ್ಟು ಮತ್ತೊಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು 4ರಿಂದ 5 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಳೋಕ್ಕೆ ಇಡ್ತಾಯಿದ್ದೀನಿ. ವಿಷಲ್ ಬರೋ ಅಷ್ಟರಲ್ಲಿ ನಾನು ನೆಕ್ಸ್ಟು ಬೆಲ್ಲನ ತೊಗೊಂಡಿದ್ನಲ್ಲ, ಅದನ್ನು ಒಂದು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು 3/4 ಲೋಟದಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಕರ್ಗೋದಕ್ಕೆ ಗ್ಯಾಸ್ ಆನ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಈ ಬೆಲ್ಲ ಕರ್ಗೋ ಅಷ್ಟರಲ್ಲಿ ಹಾಗೆಯೇ ಹೆಸರು ಬೇಳೆನೂ ಬೇಯೋ ಅಷ್ಟರಲ್ಲಿ ಆವಾಗಲೇ ತೊಗೊಂಡಿರೋಂಥ ಕಾಯಿನ ನಾನು ಇಲ್ಲಿ ರುಬ್ಕೊಳ್ತೀನಿ. ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಒಂದು ಮಿಕ್ಸಿ ಜಾರಿಗೆ ತೊಗೊಂಡಿರೋಂಥ ಕಾಯಿ ತುರಿನ ಹಾಕ್ಕೋಬೇಕು. ಹಾಕ್ಕೊಂಡಾದ ನಂತರ ಇದಕ್ಕೆ 4ರಿಂದ 5 ಏಲಕ್ಕಿನ ಹಾಕ್ಕೊಳ್ಳಿ. ಏಲಕ್ಕಿನ ಹಾಕ್ಕೊಂಡ್ಮೇಲೆ ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ನಾನು ಮಿಕ್ಸಿಲಿ ಆಡಿಸ್ಕೊಳ್ತಾ ಇದ್ದೀನಿ. ಆಡಿಸ್ಕೊಂಡಾದ ನಂತರ ಇಲ್ಲಿ ಬೆಲ್ಲನೂ ಕೂಡ ಕುದೀತಾ ಇದೆ, ಎಲ್ಲ ಬೆಲ್ಲನೂ ಕರಗಿದೆ. ನೆಕ್ಸ್ಟು ಬೆಲ್ಲ ತಣ್ಣ ಆಗೋದಕ್ಕೆ ಬಿಟ್ಬಿಟ್ಟು ಇಲ್ಲಿ ಕುಕ್ಕರಲ್ಲಿ ಬೇಯಿಸೋಕ್ಕಿಟ್ಟಿದ್ದಲ್ಲಿ ಹೆಸರು ಬೇಳೆ ಅದು ಕೂಡ ವಿಷಲ್ ಹೊಡೆದಿದೆ. 4ರಿಂದ 5 ವಿಷಲ್ನ ಹೊಡೆಸ್ಕೊಳ್ಳಿ. ನಂತರ ಅದು ಫುಲ್ಲು ತಣ್ಣ ಆದಮೇಲೆ ಕ್ಯಾಪ್ನ ಓಪನ್ ಮಾಡಿಬಿಟ್ಟು ಹೆಸರು ಬೇಳೆ ಬೆಂದಿದೆಯಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಹೆಸರು ಬೇಳೆ ನೀಟಾಗಿ ಬೆಂದಿದೆ. ಆ್ಯಕ್ಚುಲಿ ನೋಡೋದ್ರಲ್ಲೇ ಗೊತ್ತಾಗ್ತಿದೆ. ಇಫ್ ಇನ್ ಕೇಸ್ ನಿಮಗೆ ಆ ಥರ ಗೊತ್ತಾಗಲ್ಲ ಅಂತಂದರೆ ಕೈಯಲ್ಲಿ ಸ್ವಲ್ಪ ತಗೊಂಡ್ಬಿಟ್ಟು ಅದನ್ನು ಈಚಕ್ಬಿಟ್ಟು ನೋಡಿ, ನೀಟಾಗಿ ಎಲ್ಲ ಬೆಂದಿದೆ ಅಂತ ಹೇಳ್ಬಿಟ್ಟು ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಇದಾದ ನಂತರ ನಾನು ಇದಕ್ಕೆ ಕಾಯಿಸ್ಕೊಂಡಿದ್ನಲ್ಲ ಬೆಲ್ಲದ ಪಾಕನ, ಅದನ್ನು ನಾನು ಇದಕ್ಕೆ ಸೋಸ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಜಾಲದಲ್ಲಿ ಸೋಸ್ಕೊಳ್ಳಿ, ಯಾಕಂತಂದರೆ ಬೆಲ್ಲನ ಕರಗಿಸಿದಾಗ ಅದರಲ್ಲಿ ಸ್ವಲ್ಪನಾದರೂ ಕಸ ಬಂದೇ ಬರುತ್ತೆ. ಹಂಗಾಗ್ಬಿಟ್ಟು ಜಾಲದಲ್ಲಿ ಸೋಸ್ಕೊಳ್ಳಿ. ಸೋಸ್ಕೊಂಡು ಆದಮೇಲೆ ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಹೆಸರು ಬೇಳೆ ಮುದ್ದೆ ಥರ ಬೆಂದಿರುತ್ತೆ. ಸೊ ಹಂಗಾಗ್ಬಿಟ್ಟು ಅದನ್ನು ಏನು ಮಾಡಬೇಕು ಅಂದರೆ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೇನಾದರೂ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತಂದರೆ ಮಿಕ್ಸರ್ ಇರುತ್ತಲ್ಲ, ಅದರಲ್ಲಿ ನೀಟಾಗಿ ಮಿಕ್ಸ್ ಆಗುತ್ತೆ ಬೇಗ. ಸೊ ನೀವು ಅದರಲ್ಲೇ ಆರಾಮಾಗಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಮಿಕ್ಸರ್ ಇಲ್ಲ ಅನ್ನೋರು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಬಟ್ ಮಿಕ್ಸರ್ ಇದ್ದರೆ ಈಸಿಯಾಗಿ ಗಂಟುಗಳೆಲ್ಲ ಬಿಟ್ಕೊಳ್ಳುತ್ತೆ, ಆರಾಮಾಗಿ ಮಿಕ್ಸ್ ಮಾಡ್ಕೋಬೋದು. ಇದೆಲ್ಲ ಏನು ಅಂದರೆ ಆನ್ಲೈನಲ್ಲಿ ಒಂದು 100 ರೂಪಾಯಿ ಕೊಟ್ಟರೆ ಆರಾಮಾಗಿ ಸಿಗುತ್ತೆ. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಹಾಲನ್ನ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಪಾಯಸ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಸ್ವೀಟ್ ಏನಾದರೂ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅಂದರೆ ನೀವೇನು ಮಾಡಿ ಅಂದರೆ ಬೆಲ್ಲನ ಅದೇ ಥರ ಕಾಯಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಅಷ್ಟೇ. ನಾನು ಇಲ್ಲಿ ಎಲ್ಲ ಅಳತೆಲಿ ತೊಗೊಂಡಿದ್ನಲ್ಲ, ಸೊ ಹಂಗಾಗ್ಬಿಟ್ಟು ಬೆಲ್ಲ ಏನು ನಾನು ಮತ್ತೆ ಹಾಕ್ತಾಯಿಲ್ಲ.
ಇದಾದ ನಂತರ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕಬೇಕು. ಸೊ ಅದಕ್ಕೆ ನಾನು ಒಂದು ಚಿಕ್ಕದು ಒಗ್ಗರಣೆ ಮಾಡೋದ್ರಲ್ಲಿ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ನಾವು ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ಲ, ದ್ರಾಕ್ಷಿ, ಗೋಡಂಬಿ, ಬಾದಾಮಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡು ಇದನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಹೈ ಫ್ಲೇಮ್ ಕೊಟ್ಟರೆ ಇದು ಕೂಡ ಸೀದೋಗುತ್ತೆ. ಹಾಗಾಗ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಹುರ್ಕೋಬೇಕಾದ್ರೆ, ಯಾಕಂದರೆ ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ಆಯಿತು ಅಂತಂದರೆ ನೀವು ಆವಾಗ ಗ್ಯಾಸ್ನ ಆಫ್ ಮಾಡಿ ಇದು ಸ್ವಲ್ಪ ತಣ್ಣ ಆಗೋದಕ್ಕೆ ಬಿಡಿ. ತಣ್ಣ ಆದ ನಂತರ ನಾವು ಮಾಡಿಟ್ಕೊಂಡಿದ್ವಲ್ಲ ಹೆಸರುಬೇಳೆ ಪಾಯಸ, ಅದಕ್ಕೆ ಈ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಹೆಸರುಬೇಳೆ ಪಾಯಸ. ಈ ಹೆಸರುಬೇಳೆ ಪಾಯಸನ ಬ್ಯಾಚುಲರ್ಸ್ಗಳು ಕೂಡ ಆರಾಮಾಗಿ ಮಾಡ್ಕೋಬೋದು. 15ರಿಂದ 20 ನಿಮಿಷದೊಳಗಡೆ ರೆಡಿ ಆಗುತ್ತೆ. ಹಾಗೆಯೇ ಯಾವುದಾದ್ರೂ ಹಬ್ಬಗಳಲ್ಲಿ ಬೇಗ ಮಾಡ್ಕೋಬೋದು ಅಂತೇಳಂದರೆ ಈ ಪಾಯಸನ ಆರಾಮಾಗಿ ನೀವು ಮಾಡ್ಕೋಬೋದು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಬಂದು ನನಗೆ ತಿಳಿಸಿ. ಹಾಗೆಯೇ ಕೊನೆಯದಾಗಿ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ರಂಜಿತಾ ಲೋಯಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.